ಎಲ್ರಿಗೂ ರಾಮ್ ರಾಮ್. ಇವತ್ತು ನಮ್ಮ ಮನೆಯಲ್ಲಿ ಒಂದು ಫನ್ನಿ ವಿಷಯ ಆಯ್ತು. ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಲೇಬೇಕು. ನನ್ನ ಹಸ್ಬೆಂಡ್ ನಮ್ಮ ಶಾಂಪೂ ಬಾರ್ನ ಬಳಸೋದು ನೋಡಿ ನನಗೆ ನಿಜವಾಗ್ಲೂ ಅಯ್ಯೋ ಅಂತ ಅನಿಸ್ಬಿಡ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಹೀಗೆ ಗೊತ್ತಿಲ್ಲ ಅಂತ ಹೇಳಿದ್ಮೇಲೆ ನೀವೆಲ್ಲರೂ ಯಾವ ರೀತಿ ಬಳಸ್ತಾ ಇದ್ರಾ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ನಿಮ್ಗೆಲ್ಲರಿಗೋಸ್ಕರ. ಈಗ ನೀವು ನೋಡ್ತಾ ಇರೋ ಶಾಂಪೂ ಬಾರ್ ಇದು ಮಿಕ್ಸ್ ಮಾಡಾದ್ಮೇಲೆ ಲಾಸ್ಟ್ ಅಲ್ಲಿ ಉಳ್ಕೊಳ್ಳುವಂತ ಸ್ವಲ್ಪ ಕ್ವಾಂಟಿಟಿ ಏನಿರುತ್ತೆ ಅದನ್ನ ನಾವು ನಮ್ಮ ಪರ್ಸನಲ್ಗೋಸ್ಕರ ಬಳಸ್ಕೊಳ್ತೀವಿ. ಸದ್ಯಕ್ಕೆ ನಾನು ಕೈನಲ್ಲೇ ಹೇಗೆ ಬಳಸೋದು ಅಂತ ತೋರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ನಮ್ಮ ಶಾಂಪೂ ಬಾರ್ನ ಬಳಸೋದಕ್ಕೆ ಹೋದ್ರೆ ನಿಮಗೆ ಖಂಡಿತವಾಗ್ಲೂ ಅದರಲ್ಲಿ ನೊರೆ ಬರೋದಿಲ್ಲ. ಇದನ್ನ ಬಳಸಬೇಕು ಅಂದ್ರೆ ಹೆಚ್ಚಿಗೆ ನೀರು ಹಾಕೋಬೇಕು. ನೀವು ಎಷ್ಟು ಚೆನ್ನಾಗಿ ನೀರು ಹಾಕೊಂಡು ಇದನ್ನ ಉಜ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ಅದರಲ್ಲಿ ನೊರೆ ಬರುತ್ತೆ. ಶಾಂಪೂ ಬಾರ್ನು ನೆನ್ಸ್ಕೊಳ್ಬೇಕು, ಹಾಗೆ ಕೂದಲಿಗೆ ಚೆನ್ನಾಗಿ ನೀರ್ ಹಾಕೊಳ್ಬೇಕು. ಸೊ ಇಲ್ಲಿರೋದು ತುಂಬಾನೇ ಇಂಪಾರ್ಟೆಂಟ್ ಟ್ರಿಕ್. ನೀವು ನೊರೆ ಬರ್ಲಿ ಅಂತ ನಮ್ಮ ಶಾಂಪೂ ಬಾರ್ನ ಉಜ್ತಾನೆ ಇದ್ರೆ 2 ತಿಂಗಳಿಗೆ ಬರೋದು 1 ತಿಂಗಳಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಉಜ್ಕೊಂಡ್ಮೇಲೆ ನೊರೆ ಬಂದಿದೆ ಅಂತ ಅನ್ಸಿದಾಗ ನೀವು ಶಾಂಪೂ ಬಾರ್ನ ಸೈಡ್ಗೆ ಇಟ್ಟು ಏನ್ ನೀವು ಅಪ್ಲೈ ಮಾಡಿರ್ತೀರಲ್ಲ ಅದನ್ನೇ ಚೆನ್ನಾಗಿ ಉಜ್ಕೊಳ್ತಾ ಹೋದ್ರೆ ತುಂಬಾ ಚೆನ್ನಾಗಿ ನೊರೆ ಬರುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರು ಇರ್ತಾರಲ್ಲ ಅವ್ರನ್ನ ಕೇಳಿ ನೋಡಿ ಸೀಗೆಕಾಯಿ ಮತ್ತೆ ಹಂಟೋಳ್ಕಾಯಿ ಯಾವ ರೀತಿ ಬಳಸೋದು ಅಂತ. ಮೊದಲನೇ ಸಲ ನೀವು ಎಣ್ಣೆ ಜಿಡ್ ಹೋಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಲ ಹಾಕಿ. ಮತ್ತೆ ಹೇಳ್ತಾ ಇದೀನಿ, ತುಂಬಾ ಹಾಕ್ಬಾರ್ದು. ಈ ರೀತಿ ಮಾಡಿದ್ರೆ 2 ತಿಂಗಳವರೆಗೂ ಈಸಿಯಾಗಿ ನಮ್ಮ ಶಾಂಪೂ ಬಾರ್ನ ಯೂಸ್ ಮಾಡಬಹುದು. ದುಡ್ಡು ಸೇವ್ ಆಯ್ತಲ್ವಾ? ಇಷ್ಟೇ ಸಿಂಪಲ್. ಚೆನ್ನಾಗಿ ಹೇರ್ ವಾಶ್ ಮಾಡಿ. 1 ಜಗ್ ನೀರ್ ಹಾಕೋ ಕಡೆ ನೀವು 4 ಜಗ್ ನೀರ್ ಹಾಕೊಂಡು ಚೆನ್ನಾಗಿ ಹೇರ್ ವಾಶ್ ಮಾಡಿ. ಅವಾಗ ಎಷ್ಟು ಜನ ಡ್ಯಾಂಡ್ರಫ್ ಇದೆ ಅಂತ ಹೇಳ್ತಿರಲ್ಲ ಅದು ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ. ಸುಮ್ನೆ ನೊರೆ ಹೋಗಿದ ತಕ್ಷಣ ವಾಶ್ ಆಯ್ತು ಅಂತಲ್ಲ, ಸ್ವಲ್ಪ ಬುಡಕ್ಕೆ ಕೈ ಹಾಕ್ಬಿಟ್ಟು ಚೆನ್ನಾಗಿ ಉಜ್ಜಿ. ನಿಮ್ಗೆ ಡ್ಯಾಂಡ್ರಫ್ ಕೂಡ ಬರೋದಿಲ್ಲ. ಹಾಗೆ ಏನು ಶಾಂಪೂ ಯೂಸ್ ಮಾಡಿರ್ತಿರಲ್ಲ ಅದು ಕಂಪ್ಲೀಟ್ ಆಗಿ ಕ್ಲೀನ್ ಕೂಡ ಆಗುತ್ತೆ. ಸ್ಕ್ಯಾಲ್ಪ್ ಕ್ಲೀನ್ ಆದ್ರೆ ಡ್ಯಾಂಡ್ರಫ್ ಬರೋದೇ ಇಲ್ಲ, ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ.